ಅರಣ್ಯ ಇಲಾಖೆಯಿಂದ ರೈತರಿಗೆ ಕಿರಿಕಿರಿ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬೇಸರ ಹೊರಹಾಕಿದರು. ಬಂಗಾರಪೇಟೆ. ಹಲವು ದಶಕಗಳ ಕಾಲ ರೈತರು ದುಡಿಮೆ ಮಾಡುತ್ತಿರುವ ಜಮೀನನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕಸಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಅಧಿಕಾರಿಗಳ ಕಿರಿಕಿರಿಗೆ ರೈತರು ಹೈರಾಣಾಗಿದ್ದಾರೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬೇಸರ ಹೊರಹಾಕಿದರು. ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕಂದಾಯ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಅರಣ್ಯ ಅಧಿಕಾರಿಗಳು ಅನಗತ್ಯವಾಗಿ ರೈತರ ಜಮೀನನ್ನು ನೋಟಿಫಿಕೇಶನ್ ಆಗಿದೆ, ತಾವು ಖಾಲಿ ಮಾಡಿ ಎಂದು ಬೆದರಿಕೆ ಹಾಕುವ ಕೆಲಸಕ್ಕೆ ಮುಂದಾಗಿರುವುದು ಶೋಭೆ ತರುವಂತದ್ದಲ್ಲ ಎಂದರು. ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ರವಿಕುಮಾರ್ ಅವರು ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುಜಾತಾ ಮೇಡಮ್ ಅವರು ಮತ್ತು ಗಾಯತ್ರಿ ಗಾಯತ್ರಿ ಅವರು ಸಮಕ್ಷಮದಲ್ಲಿ ತಾಲೂಕಿನ ಕಂದಾಯ ಅಧಿಕಾರಿಗಳ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆಯನ್ನು ಇವತ್ತು ಏರ್ಪಡಿಸಿದ್ದಾರೆ. ಒಟ್ಟು 2 ವಿಚಾರಗಳು. ಇವತ್ತು ಏನು ಮುಂಬರ್ತಕ್ಕಂಥ ಬೇಸಿಗೆಯಲ್ಲಿ ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಮಾಡಿ, ಇಡೀ ತಾಲೂಕಿನಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ನೀರಿನ ತೊಂದರೆ ಇದೆ, ಯಾವ ಗ್ರಾಮಗಳಿಗೆ ಬೋರ್ವೆಲ್ ಬೇಕು, ಯಾವ ಗ್ರಾಮಗಳಿಗೆ ಪೈಪ್ ಬೇಕು, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಚರ್ಚೆ ಮಾಡಿ ಇವತ್ತು ಅದನ್ನು ಪಟ್ಟಿ ಮಾಡಿಕೊಂಡಿದ್ದೇವೆ. 3ನೇ ವಿಚಾರ, ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು 11,500 ಜನ ಇವತ್ತು ನಿವೇಶನ ಇಲ್ಲ ಅಂತೇಳಿ ನಾನಾ ಪಂಚಾಯತಿಗಳಲ್ಲಿ ಅರ್ಜಿಯನ್ನು ಅವರಿಗೆಲ್ಲ ಕೂಡ ನಿವೇಶನ ಮಂಜೂರು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಎಲ್ಲೆಲ್ಲಿ ಗೋಮಾಳ ಜಮೀನು ಲಭ್ಯವಿದೆ ಆ ಗೋಮಾಳ ಜಮೀನನ್ನು ಪತ್ತೆ ಮಾಡಿ ಸುಮಾರು ಈ ಒಂದು 3 ತಿಂಗಳ ಹಂತಕ್ಕೆ 1,000 ನಿವೇಶನವನ್ನು ಗುರುತು ಮಾಡಬೇಕು ಅನ್ನೋ ಒಂದು ಗುರಿಯನ್ನು ನಾವೆಲ್ಲ ಇವತ್ತು ಇಟ್ಕೊಂಡಿದ್ದು, ಅದರಂತೆ ಇವತ್ತು ಪರಿಶೀಲನೆಯನ್ನು ಮಾಡಿ ಇವತ್ತು ಯಾವುದೇ ಜಮೀನನ್ನು ಫಸ್ಟ್ ನಿವೇಶನ ಮೀಸಲಿಟ್ಟು ತದನಂತರ ದರಖಾಸ್ತು ಮಂಜೂರು ಮಾಡಬೇಕು. ದರಖಾಸ್ತು ಅರ್ಜಿ ಹಾಕಿದರೂ ಕೂಡ ಮೊದಲನೇ ಒಂದು ಪ್ರಾಂತ್ಯ ಬಂದು ನಿವೇಶನದಾರರಿಗೆ ಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಅನೇಕ ಚರ್ಚೆ ಮಾಡಿ ಇವತ್ತು ನಿವೇಶನ ಕೊಡೋದಕ್ಕೆ ನಮ್ಮ ಆಡಳಿತ ನಾವು ತಯಾರಾಗಿದ್ದೇವೆ. ಎಲ್ಲರೂ ಕೂಡ ಶಿಸ್ತಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಒ ಅವರು, ತಹಸೀಲ್ದಾರ್ ಅವರು, ಗ್ರೇಡ್ 2 ತಹಸೀಲ್ದಾರ್ ಅವರು, ನಮ್ಮೆಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ಸು, ಎಲ್ಲ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ PAಗಳು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಾವು ನಿಮ್ಮೊಟ್ಟಿಗಿರ್ತೇವೆ, ಬಡವರಿಗೆ ನಿವೇಶನವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಾ ಇದ್ದೇವೆ. ಆ ಸಭೆಯನ್ನು ಮಾಡಿದ್ದೇವೆ. 3ನೇದಾಗಿ, ಈ ಫಾರೆಸ್ಟ್ ಇಲಾಖೆ ಅನಗತ್ಯವಾಗಿ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಜೊತೆಗೆ ಸುಮಾರು 50-60 ವರ್ಷಗಳಿಂದ ಮಂಜೂರಾಗಿರ್ತಕ್ಕಂಥ ಜಮೀನುಗಳಲ್ಲಿ ನಮಗೆ ನೋಟಿಫಿಕೇಶನ್ ಆಗಿದೆ ಅಂತೇಳಿ ಎಲ್ಲ ಗ್ರಾಮಗಳಲ್ಲಿ ಕೂಡ ನಮಗೆ ನೋಟಿಫಿಕೇಶನ್ ಆಗಿದೆ ಅನ್ನೋ ಮಾತು ತಂದು ಇವತ್ತು ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಆ ವಿಚಾರವಾಗಿ ಕೂಡ ಇವತ್ತು ಚರ್ಚೆ ಮಾಡಿ DC ಒಟ್ಟಿಗೆ ಚರ್ಚೆ ಮಾಡಿ ಯಾವುದೆಲ್ಲ ಫಾರೆಸ್ಟ್ ಸ್ವರೂಪ ಕಳ್ಕೊಂಡಿದೆ, ಅಲ್ಲಿ ಫಾರೆಸ್ಟ್ ಇರಲಿಲ್ಲ ಅಂದ ಸ್ಥಳಗಳನ್ನು ನಾವು ತನಿಖಾ ವರದಿಯನ್ನು ಕಳಿಸ್ಕೊಡ್ಬೇಕು ಅಂತ ಕೂಡ ಇವತ್ತು ತೀರ್ಮಾನ ಮಾಡಿದ್ದೇವೆ. ಒಟ್ಟಾರೆಯಾಗಿ 3 ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಈ 3 ವಿಚಾರಗಳಲ್ಲೂ ಕೂಡ ಸಮಗ್ರವಾಗಿ ನಾವು ಈ ಒಂದು ಎಲ್ಲೆಲ್ಲಿ ಕೆಲವು ದುರಸ್ತಿ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೀವಿ. ದುರಸ್ತಿ ಮಾಡಬೇಕಾದಾಗ ನಮಗೆ ಕೆಲವು 6 to 10ಗೆ ಹೋಗ್ಬಿಟ್ಟಿದೆ ಮಾಹಿತಿ. ಅದಕ್ಕೆ ಹೋದಾಗ ನಾವು ಪ್ರತಿಯೊಬ್ಬರು ಕೂಡ ನೋಟಿಸನ್ನು ಕೊಡ್ತೇವೆ. ಆ ನೋಟಿಸನ್ನು ಕೊಟ್ಟು ಆ ಒರಿಜಿನಲ್ ಅವ್ರಿಗೇನು ಗ್ರ್ಯಾಂಡ್ ಸರ್ಟಿಫಿಕೇಟ್ ಇದೆ ಅದನ್ನು ತಾಳೆ ಮಾಡಲಿಕ್ಕೆ ನಮ್ಮಲ್ಲಿ ಪುಸ್ತಕಗಳು ತಾಳೆ ಮಾಡಿ ಆ ಒರಿಜಿನಲ್ ಆಗಿದ್ದರೆ ಅವರಿಗೆ ಅದನ್ನು ಕನ್ಫರ್ಮ್ ಮಾಡ್ತೀವಿ. ಇಲ್ಲ ಅಂದರೆ ಯಾರ್ಯಾರು ಇಲ್ವೋ ಆ ಪಾಣಿಗೆಲ್ಲವೂ ಕೂಡ ವಜಾ ಮಾಡಿ ಎಷ್ಟು ಆಕಾರ ಬಂದಿಗೆ ಮಂಜೂರಾತಿಗೆ ಆ ವಿಸ್ತೀರ್ಣ ಯಾವ ತಾಳೆ ಆಗುತ್ತೋ ಅದನ್ನು ಮಾತ್ರ ನಾವು 6 to 10 ಪರಿಗಣಿಸಿ ದುರಸ್ತು ಮಾಡಿ ಕೊಡ್ತೇವೆ. ಇದು ಅನೇಕ ಕೆಲವು ಕಡೆ ಆಕಾರ ಬಂದಲ್ಲಿ 300 ಎಕರೆ ಇದ್ದರೆ ಪಾಣಿ 500 ಎಕರೆ ಓಡ್ತಾ ಇತ್ತು. ಇವೆಲ್ಲ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹಿಂದೆಯಿಂದ ಕೂಡ ಸ್ವಲ್ಪ ಕೆಲವರೆಲ್ಲ ಕೂಡ ಅನವಧವಾಗಿ ಪಾಣಿನ ದಾಖಲೆ ಸೇರಿಸಿ ಮಾಡ್ತಾ ಬಂದರು. ಹಂಗಾಗಿ ಪಾಣಿ ಹೆಚ್ಚಿಗೆ ವಿಸ್ತಾರ ತೋರ್ತಾ ಇದೆ. ಇವತ್ತು ನಾವು 6 to 10 ಮಾಡೋದ್ರಿಂದ ಅವೆಲ್ಲವೂ ಕೂಡ ತಹಬಂದಿಗೆ ಬರ್ತವೆ.